ಒಂದು ನಿಮ್ನ ದರ್ಪಣದ ಮುಂದೆ ಬೇರೆ ಬೇರೆ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬಗಳ ಲಕ್ಷಣಗಳನ್ನು ಈ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಪ್ರಯೋಗಕ್ಕಾಗಿ ಒಂದು ದರ್ಪಣವನ್ನು ಇಡಲು ಬೇಕಾಗಿರ್ತಕ್ಕಂಥ ಒಂದು ಆಧಾರ ಸ್ತಂಭ, ಒಂದು ನಿಮ್ನ ದರ್ಪಣ, ಒಂದು ಮೇಣದ ಬತ್ತಿ ಹಾಗೂ ಒಂದು ಪರದೆಯನ್ನು ತೆಗೆದುಕೊಳ್ಳಲಾಗಿದೆ. ಈಗ ಮೊದಲನೇದಾಗಿ ಉರಿಯುತ್ತಿರುವಂತಹ ಮೇಣದ ಬತ್ತಿ ಇಲ್ಲಿ ವಸ್ತುವಾಗಿದೆ. ಈ ವಸ್ತುವನ್ನು ನಾನೀಗ ದರ್ಪಣದಿಂದ 50 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೇನೆ. ಈಗ ನಾವಿದರ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯೋಣ. ನೀವಿಲ್ಲಿ ಗಮನಿಸ್ತಿದ್ದೀರಿ, ಮೇಣದ ಬತ್ತಿಯ ಸ್ಪಷ್ಟವಾದ ಪ್ರತಿಬಿಂಬವನ್ನು ಪರದೆ ಮೇಲೆ ನೀವು ಕಾಣ್ತಿದ್ದೀರಿ. ಈಗ ಈ ಪ್ರತಿಬಿಂಬದ ಲಕ್ಷಣಗಳನ್ನು ನಾವು ತಿಳಿಬೋದು. ವಸ್ತು 50 ಸೆಂಟಿಮೀಟರ್ ದೂರದಲ್ಲಿದ್ದಾಗ ಪ್ರತಿಬಿಂಬವು ಕೂಡ ಆ ವಸ್ತುವಿನ ಪಕ್ಕದಲ್ಲೇ ಉಂಟಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರತಿಬಿಂಬ ತಲೆ ಕೆಳಗಾಗಿದೆ ಮತ್ತು ಈ ಪ್ರತಿಬಿಂಬ ಪರದೆ ಮೇಲೆ ಪಡೀತಾ ಇರೋದ್ರಿಂದ ಇದು ಸತ್ಯ ಪ್ರತಿಬಿಂಬ ಆಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇದೆ. ಈಗ ವಸ್ತುವನ್ನು 40 ಸೆಂಟಿಮೀಟರ್ ದೂರದಲ್ಲಿ ಇಡೋಣ. ಈಗ ಪರದೆ ಮೇಲೆ ಪ್ರತಿಬಿಂಬ ನೀವು ನೋಡ್ತಿದ್ದೀರಿ. ಹಿಂದಕ್ಕೆ ಸರಿಸ್ತಾ ಇದ್ದಾಗ ಪ್ರತಿಬಿಂಬ ಸ್ಪಷ್ಟವಾಗಿ ಪರದೆ ಮೇಲೆ ಬೀಳ್ತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಿದ್ದೀರಿ. ಈಗ ವಸ್ತು 40 ಸೆಂಟಿಮೀಟರ್ ಇದ್ದಾಗ ಪ್ರತಿಬಿಂಬ ದರ್ಪಣದಿಂದ ತುಂಬ ದೂರದಲ್ಲಿ ಉಂಟಾಗಿದೆ. ಆ ಪ್ರತಿಬಿಂಬ ತಲೆಕೆಳಗಾಗಿದೆ, ಸತ್ಯ ಪ್ರತಿಬಿಂಬವಾಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತಲೂ ದೊಡ್ಡದಾಗಿದೆ. ಈಗ ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡೋಣ. ಈಗ ನಾವು ನೋಡ್ಬೋದು, ಪ್ರತಿಬಿಂಬ ಬಹಳ ಹಿಂದಕ್ಕೆ ಗೋಡೆಯ ಮೇಲೆ ಪರದೆ ಮೇಲೆ ಉಂಟಾಗ್ತಿರ್ತಕ್ಕಂಥದ್ದನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಈಗ ಈ ಪ್ರತಿಬಿಂಬವು ದರ್ಪಣದಿಂದ ತುಂಬ ದೂರದಲ್ಲಿ ಉಂಟಾಗಿದೆ. ಪ್ರತಿಬಿಂಬ ತಲೆಕೆಳಗಾಗಿದೆ, ಸತ್ಯ ಪ್ರತಿಬಿಂಬವೇ ಆಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತಲೂ ಬಹಳನೇ ದೊಡ್ಡದಾಗಿದೆ. ಈಗ ವಸ್ತುವನ್ನು 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೇವೆ. ಈಗ ನಾವು ನೋಡ್ಬೋದು, ಪ್ರತಿಬಿಂಬ ಗೋಡೆ ಮೇಲೆ ಮೂಡ್ತಿದ್ರೂ ಕೂಡ ಅದು ಸ್ಪಷ್ಟವಾಗಿಲ್ಲದ ಪ್ರತಿಬಿಂಬ ಆಗಿದೆ. ಹಾಗಾಗಿ ಇದನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ನಾವು ಕರೆಯೋದಕ್ಕಾಗೋದಿಲ್ಲ. ಹಾಗಾದರೆ ಇಲ್ಲಿ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ? ಈಗ ನಾವು ನೋಡ್ಬೋದು, ಮೇಣದ ಬತ್ತಿಯ ಪ್ರತಿಬಿಂಬ ದರ್ಪಣದಲ್ಲೇ ಉಂಟಾಗಿರ್ತಕ್ಕಂಥದ್ದನ್ನು. ಈಗ ವಸ್ತುವನ್ನು ದರ್ಪಣದಿಂದ 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೀವಿ. ಗೋಡೆ ಮೇಲೆ ಯಾವುದೇ ರೀತಿಯ ಸತ್ಯ ಪ್ರತಿಬಿಂಬ ಕಾಣಲಿಲ್ಲ. ಆದರೆ ಮೇಣದ ಬತ್ತಿಯ ಪ್ರತಿಬಿಂಬ ದರ್ಪಣದಲ್ಲೇ ಉಂಟಾಗ್ತಾ ಇರ್ತಕ್ಕಂಥದ್ದನ್ನು ನೀವು ಕಾಣ್ಬೋದಾಗಿದೆ. ಹಾಗಾಗಿ ಇದು ಮಿಥ್ಯ ಪ್ರತಿಬಿಂಬವಾಗಿದೆ ಮತ್ತು ಪ್ರತಿಬಿಂಬವು ವಸ್ತುವಿಗಿಂತಲೂ ದೊಡ್ಡದಾಗಿದೆ ಮತ್ತು ನೇರವಾಗಿದೆ. ಈಗ ವಸ್ತುವನ್ನು 10 ಸೆಂಟಿಮೀಟರ್ ದೂರದಲ್ಲಿಡೋಣ. ನೀವಿಲ್ಲಿ ಗಮನಿಸ್ತಿದ್ದೀರಿ, ಪ್ರತಿಬಿಂಬ ದರ್ಪಣದಲ್ಲೇ ಉಂಟಾಗಿದೆ, ಪ್ರತಿಬಿಂಬವು ನೇರವಾಗಿದೆ ಮತ್ತು ಮಿಥ್ಯ ಪ್ರತಿಬಿಂಬವಾಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತಲೂ ದೊಡ್ಡದಾಗಿದೆ. ಈಗ ಮೇಣದ ಬತ್ತಿಯನ್ನು ಅಂದರೆ ವಸ್ತುವನ್ನು 5 ಸೆಂಟಿಮೀಟರ್ ದೂರದಲ್ಲಿಡೋಣ. ನೀವಿಲ್ಲಿ ಕಾಣ್ತಿದ್ದೀರಿ, ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿದೆ, ನೇರವಾಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇದೆ. ಈ ರೀತಿಯಾಗಿ ನಾವು ಈ ಪ್ರಯೋಗದಿಂದ ನಿಮ್ನ ದರ್ಪಣದ ಮುಂದೆ ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಟಂತಹ ವಸ್ತುವಿನ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಯಬಹುದು.